ಡಾಕ್ಟರ್ ರಾಜ್ಕುಮಾರ್ ಅವರ ಪಟ್ಟಾಭಿಮಾನಿ ಅಂತ ಹೇಳಿದ್ರಿ. ಸೊ ನಾನು ಯಾವಾಗಿಂದ ಈ ಅಭಿಮಾನ ಹುಟ್ಕೊಂಡಿದ್ದು? 84, 85, 87ರಲ್ಲಿ ನಾವು ರಾಯಚೂರಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಕಟ್ಕೊಂಡು ನಾವು ಹೈದರಾಬಾದ್‌ಗೆ ಹೋಗಿ ಸಿನಿಮಾ ನೋಡಿ ಬರ್ತಿದ್ವಿ. ಓಹ್! ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ ನಾವೆಲ್ಲ ರಾಜ್ಕುಮಾರ್ ಗೋಪಿ ಅಂತಿದ್ರು ರಾಯಚೂರಲ್ಲಿ, ಗೋವಿಂದ ನಾವೆಲ್ಲ ಸೇರಿ ಲಾರಿಗಳು ಮುಗಿಸ್ಕೊಂಡು ಹುಡುಗರೆಲ್ಲ ಸೇರಿ ಆಂಧ್ರ ಹೋಗಿ ಬರ್ತಿದ್ವಿ. ಭಾಗ್ಯಲಕ್ಷ್ಮಿ ಹೈದರಾಬಾದ್‌ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ತಿದ್ವಿ. ಮತ್ತೆ ಬಳ್ಳಾರಿಗೆ ಹೋಗ್ತಿದೀವಿ, ಆದೋನಿಗೆ ಹೋಗ್ತಾ ಇದೀವಿ. ರಾಜ್ಕುಮಾರ್ ಎಲ್ಲಿ ಬರ್ತಾರಂದ್ರೆ ಆ ಭಾಗಕ್ಕೆ ಹೋಗಿ ನಾವು ಹೋಗ್ತಾ ಇದೀವಿ. ಆ ಮಂತ್ರಾಲಯ ಶೂಟಿಂಗ್ ಬಂದಾಗ ಅಷ್ಟೇ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಅಲ್ಲೆಲ್ಲ ಹೋಗಿ ನೋಡಿದೀವಿ. ರಾಜ್ಕುಮಾರ್ ಆ ಕಡೆ ಗಂಗಾವತಿ ಆ ಕಡೆ ಎಲ್ಲ ಬಂದಾಗ ಎಲ್ಲ ಕಡೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ನೋಡಿದೀವಿ. ನಾವು ಹತ್ರದಿಂದ ನೋಡಿದೀನಿ ನಾನು. ಹ್ಮ್ ಹ್ಮ್. ನಾವು ಅವತ್ತಿಂದ ಅಪ್ಪಟ ರಾಜ್ಕುಮಾರ್ ಅಭಿಮಾನಿ ನಾವೆಲ್ಲ ರಾಜ್ಕುಮಾರ್ನ ಸಿನಿಮಾಗಳು ನೋಡ್ಕೊಂಬಂದು ಕನ್ನಡವನ್ನು ಬೆಳೆಸಿದವ್ರು ನಾವೆಲ್ಲ. ಗೋಕಾಕ್ ಚಳವಳಿ ಆಗಿರ್ಬೋದು, ಸಾಕಷ್ಟು ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡು ಸಾರಾ ಗೋವಿಂದ್ ಜೊತೆ ಹೋರಾಟ ಮಾಡಿದೀವಿ. ಅವ್ರ ಜೊತೆ 2-3 ವರ್ಷ ಕೆಲಸ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ನಾನು. ಓಕೆ. ಸಾಕಷ್ಟು ಕೆಲಸಗಳು ಮಾಡಿ ಇವತ್ತ ನಮ್ಮ ಕರ್ನಾಟಕ ಸೇನೆ ಒಂದು ಒಳ್ಳೆ ಸಂಘಟನೆ ಕಟ್ಟಿದೀವಿ. 24 ವರ್ಷ ನಾರಾಯಣಗೌಡ್ರ ಜೊತೆ ಕೆಲಸ ಮಾಡಿದೀನಿ. ಒಂದು ಕಪ್ಪು ಚಿಕ್ಕೆ ಇರ್ಲಾರ್ದ ಸಂಘಟನೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಯಾರು ಬಟ್ ತೋರ್ಸ್ಬಾರ್ದು ಬಸವರಾಜ್ ಪಡ್ಕೊಂಡು ನಿಂತವನಂತ. ಆ ತರ ನನ್ನ ವಿಶ್ವಾಸ ಉಳಿಸ್ಕೊಂಡ್ ಬಂದಿದ್ದೀನಿ. ನಾನು ಸಾಯ ಗಂಟ ಕನ್ನಡ ಸೇವೆ ಮಾಡ್ತೀನಿ. ಎಲ್ಲಿ ಕಪ್ಪು ಚಿಕ್ಕೆ ತರಲಾರ್ದೆ ಕನ್ನಡ ಕೆಲಸ ಸೇವೆ ಮಾಡ್ತೀನಿ. ದಟ್ಸ್ ಬ್ಯೂಟಿಫುಲ್. ಸರ್ ಅಷ್ಟೇ ಹೇಳ್ತೀರಾ, ತಾವು ಮಾಡಿದಂತ ಹೋರಾಟಕ್ಕೆ, ತಾವು ಮಾಡಿದಂತ ಸೇವೆಗಳಿಗೆ ಬಹಳಷ್ಟು ಪುರಸ್ಕಾರಗಳು ಬಂದಿದೆ. ಸೊ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳೋದಾದ್ರೆ ಹೇಳಿ. ಮೇಡಮ್, ಈಗ ಪುರಸ್ಕಾರಕ್ಕಿಂತ ಅಂತ ನಾವು ಪುರಸ್ಕಾರದಿಂದ ಹೋಗ್ಬಾರ್ದು, ನಮಗೆ ಹುಡ್ಕೊಂಬರ್ಬೇಕು ಪುರಸ್ಕಾರ. ಎಷ್ಟೋ ಜನ ಹೇಳಿದ್ರು, ನೀವು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳಿ, ಕೆಂಪೇಗೌಡ ಪ್ರಶಸ್ತಿ ತಗೊಳ್ಳಿ. ಅದು ಏನಾಗುತ್ತೆ ಅಂದ್ರೆ ನಾವು ಕೇಳ್ಕೊಂಡು ಹೋದಾಗ ನಮ್ಗೆ ವ್ಯಾಲ್ಯೂಯೇಷನ್ ಇರಲ್ಲ. ನಾವು ಮಾಡಿದ ಹೋರಾಟಕ್ಕೆ ಫಲ ಸಿಗ್ಬೇಕಂದ್ರೆ ಅದು ಹುಡ್ಕೊಂಬರ್ಬೇಕು. ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ರಾಜ್ಯೋತ್ಸವ ಪ್ರಶಸ್ತಿಗಳು ತೊಂತಾರೆ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ತೊಂತಾರೆ. ನಮ್ಗೆ ಆ ಥರ ಹುಚ್ಚಿಲ್ಲ. ಬಂದು ಕೇಳಿದಾಗ ಖುಷಿಯಿಂದ ಹೋಗ್ಬೇಕು ನಾವು. ಯಾಕಂದ್ರೆ ಇವತ್ತ ನೋಡ್ತಾ ಇದೀವಿ, ಸಾಲುಮರದ ತಿಮ್ಮಕ್ಕ 108 ವರ್ಷ, 104, 105 ವರ್ಷ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ಕೊಟ್ಟರು. ಸಾಕಷ್ಟು ಈ ದಾರಾಬೇಂದ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಬಸವಣ್ಣ ಪ್ರಶಸ್ತಿ ಸಾಕಷ್ಟು ಕಟ್ಟಿದ್ದಾರೆ ನನಗೆ. ಅಂಬೇಡ್ಕರ್ ಪ್ರಶಸ್ತಿ ಸುಮಾರು ಸಿಕ್ಕಿದೆ ನನಗೆ. ಒಂದೇ ಎರಡ ವಿಷ್ಣುವರ್ಧನ್ ಪ್ರಶಸ್ತಿ ಸಿಕ್ಕಿದೆ, ಶಂಕರನಾಗ್ ಪ್ರಶಸ್ತಿ ಸಿಕ್ಕಿದೆ, ನೂರಾರು ಪ್ರಶಸ್ತಿಗಳು ಸಿಕ್ಕಿದೆ. ನಾನು ಮಾಡಿದ ಕೆಲಸಕ್ಕೆ ನಾನು ಒಳ್ಳೆ ಕೆಲಸ ಹೋರಾಟಗಾರ ಅಂತೇಳಿ ಜನಗಳು ಗುರುಸ್ತಾ ಇದ್ದಾರೆ. ಅದೇ ತರ ನನ್ನ ಹೆಸರು ಉಳಿಸ್ಕೊಂಡು ಹೋಗ್ತೀನಿ. ಪಡ್ಕೋಟಿ ಅಂತ ಒಂದು ಬ್ರ್ಯಾಂಡ್ ಮಾಡಿದೀನಿ. ಆ ಪಡ್ಕೋಟಿ ಹೆಸರು ನನ್ನ ಮಗನ ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಮಗನ ಹತ್ರನು ಮನವಿ ಮಾಡ್ತಾ ಇದ್ದೀನಿ ನಾನು. ಸೊ ಮುಂದೆ ಏನ್ ಮಾಡ್ಬೇಕು, ನಮ್ಮ ಕರ್ನಾಡಿಗೆ ಯಾವ ರೀತಿಯ ಸೇವೆ ಮಾಡ್ಬೇಕು ಅನ್ನುವಂತ ಆಲೋಚನೆ ಇದೆ ತಮಗೆ? ಈಗ ನಮ್ಮ ಕರ್ನಾಟಕ ಸೇನೆ ಅಂತೇಳಿ ಸಂಘಟನೆ ಕಟ್ಟಿದ್ದೀನಿ, 3 ವರ್ಷ ಆಯ್ತು. ಇವತ್ತ ಹೋರಾಟಗಾರರು ಬರೋದೇ ಕಷ್ಟ ಇದೆ. ಈ ಪೀಳಿಗೆ, ಮುಂದಿನ ಪೀಳಿಗೆ ನಮ್ಮ ನಾಡಲ್ಲಿ ಉದ್ಯೋಗಗಳು ಸಿಗಬೇಕು, ನಾಡಿನ ಮಕ್ಕಳಿಗೆ IT-BT ಉದ್ಯೋಗಗಳು ಸಿಗಬೇಕು, ಮತ್ತು ಸರ್ಕಾರಿ ಕೆಲಸಗಳೆಲ್ಲ ಕನ್ನಡದ ಮಕ್ಕಳಿಗೆ ಸಿಗಬೇಕು. ಮತ್ತು ಏನಿವತ್ತು ನಮ್ಮ ಮಕ್ಕಳುಗಳು, ವಿದ್ಯಾರ್ಥಿಗಳು ಅವ್ರಿಗೆ ಯಾರು ಮೋಟಿವೇಶನ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಹೋರಾಟಗಾರರು ಮಕ್ಕಳು ಹೋರಾಟಗಾರ ಇರ್ತಾರೆ, MLA ಮಕ್ಕಳು MLA ಮಕ್ಕಳಾಗಿರ್ತಾರೆ, ಆಟೋದವ್ರ ಮಕ್ಕಳು ಆಟೋದವ್ರ ಆಗಿದ್ದಾರೆ, ಆಟೋ ಓಡಿಸ್ಕೊಂಡಿದ್ದಾರೆ, ಗಾರೆ ಕೆಲಸ ಮಾಡೋ ಮಕ್ಕಳು ಗಾರೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಆ ಥರ ಮಕ್ಕಳುಗಳೆಲ್ಲ ನಾವು ಮೋಟಿವೇಶನ್ ಮಾಡ್ತಾ ಇದ್ದೀವಿ. ಇವತ್ತ ಈ ನಾಡಿನ ಮಕ್ಕಳು ನೀವೆಲ್ಲ ಒಳ್ಳೆ ದಾರಿಗೆ ಬರಬೇಕು. ನಮ್ಮ ಕನ್ನಡ ಸೇನೆ ಗುರಿನೇ ಅದು. ಒಳ್ಳೆ ದಾರಿಗೆ ಬರಬೇಕು, ಒಳ್ಳೆ ತಂದೆಗೆ ಮಕ್ಕಳಾಗಿ ಹುಟ್ಟಬೇಕು, ತಂದೆಗೆ ತಕ್ಕ ಮಕ್ಕಳು ಇರಬೇಕು. ಇವತ್ತ ದುಶ್ಚಟಗಳಿಗೆ ಹಾಳಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಗಾಂಜಾ, ಡ್ರಗ್ಸು, ದುಶ್ಚಟ ಮಾಡ್ಕೊಂಡು ಹುಡುಗರು ಭಾಳಷ್ಟು ಜನ ಹಾಳಾಗ್ತಾರೆ. ನಾವು ಸೆಳ್ಕೊಂಡು ಅಂಥ ಹುಡುಗರು ಕರ್ಕೊಂಬಂದು ಬುದ್ಧಿ ಹೇಳಿ ಕನ್ನಡ ಶಾಲೆ ಹಾಕಿ ಈ ನಾಡಿನ ನೋಡ್ಬೇಕು, ಧಕ್ಕೆ ಬಂದ ಹೋರಾಟ ಮಾಡಬೇಕು. ನಿಮ್ಮ ತಂದೆ ತಾಯಿ ಹೆಸರು ಕೀರ್ತಿ ತರಬೇಕು. ನೀವು ಯಾವ ದೇವ್ರಿಗೆ ಹೋಗೋದು ಬೇಕಾಗಿಲ್ಲ, ನಿಮ್ಮ ತಂದೆ ತಾಯಿನೇ ದೇವರು. ಅವ್ರಿಗೆ ಪಾದ ಪೂಜೆ ಮಾಡ್ರೆ ಸಾಕು, ನಿಮ್ಮ ದೇವ್ರ ಮನೇಲೇ ಇದ್ದಾನೆ ಅಂತ ಬುದ್ಧಿ ಹೇಳ್ಕೊಂಡು ಮಕ್ಕಳಿಗೆಲ್ಲ, ವಿದ್ಯಾರ್ಥಿಗಳಿಗೆ ಸೆಳಿತಾ ಇದ್ದೀವಿ. ಆ ಹುಡುಗರುಗಳೆಲ್ಲ ಈ ಮತ್ತೆ ಈ ಆನ್ಲೈನ್ ಬೆಟ್ಟಿಂಗು ಆಟ ಆಡ್ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ನೇಣು ಹಾಕೊಂಡು ಸತ್ತಿದ್ದಾರೆ. ಅಪ್ಪ ಅಮ್ಮ ಮಕ್ಕಳು ಮೊಬೈಲಲ್ಲಿ ದುಡ್ಡು ಇಟ್ಟಿದ್ದು, ಅಪ್ಪ ಅಮ್ಮ ಮೊಬೈಲ್ 1,50,000 ದುಡ್ಡು ಇಟ್ಟಿದ್ದೆಲ್ಲ ಆನ್ಲೈನ್ ಬೆಟ್ಟಿಂಗ್ ಆಡಿ ಸೋತು ಕಾಲೇಜ್ಗಳು ಲೈಫು ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ. ಅಂಥ ಮಕ್ಳು ಇವತ್ತು ಗಾರೆ ಕೆಲಸ ಮಾಡ್ಕೊಂಡು ಇದ್ದಾರೆ. ಅಂಥ ಮಕ್ಕಳೆಲ್ಲ ಕರ್ಕೊಂಬಂದು ತಿರ್ಗಾ ನೀವು ಚೆನ್ನಾಗಿ ಓದಬೇಕು, ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು, ನಿಮಗೆ ಸೀಟ್ ಬೇಕಾ, ದುಡ್ಡು ಬೇಕಾ, ಎಜುಕೇಶನ್ ಬುಕ್ಸ್ ಬೇಕಾ, ನಾವು ಕೊಡ್ತೀವಿ ಓದ್ರಿ ಅಂತ ಮಕ್ಳು ಮತ್ತೆ ಹೊಸ್ದಾಗಿ ಕರ್ಕೊಂಬಂದು ನಾವೆಲ್ಲ ಬುದ್ಧಿ ಹೇಳಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ಅಂತೇಳಿ ಸಾಕಷ್ಟು ನಾವು ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದೀವಿ. ಮತ್ತೆ 22 ಜಿಲ್ಲೆಯಲ್ಲಿ ನಾವು ಆನ್ಲೈನ್ ಬೆಟ್ಟಿಂಗ್ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದೀವಿ. ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ. ಮತ್ತೆ ಇಂಡಿಯಾ ಏನು ನವೆಂಬರ್ ಹೋದ ವರ್ಷ ಆನ್ಲೈನ್ ಬೆಟ್ಟಿಂಗ್ಗೋಸ್ಕರ ಅಧಿವೇಶನ ಬೆಳಗಾವಿಗೆ ಸಾವಿರಾರು ಜನ ಇಲ್ಲಿಂದ ಹೋಗಿ ಈ ನಾಡಿನ ಮುಖ್ಯಮಂತ್ರಿಗೆ ಮತ್ತೆ NA ಹರೀಶ್ ಅವ್ರು ಬಂದು ನಾವು ಮನವಿ ಸಲ್ಲಿಸಿ ತೊಗೊಂಡ್ರು. ಸುರೇಶ್ ತಂಗಡಿಗೆ ಅವರೆಲ್ಲ ಬಂದಿದ್ರು ಮನವಿ ತಗೊಳಕ್ಕೆ.
ಈ ಅಧಿವೇಶನಗಳು ಚರ್ಚೆ ಆಯ್ತು. ಈ ಆನ್ಲೈನ್ ಬೆಟ್ಟಿಂಗ್ ನಾವೆಲ್ಲ ಕ್ರಮ ತಗೊಂತೀವಿ, ಹೈಕೋರ್ಟ್ PL ಹಾಕಿ ನಾವೆಲ್ಲ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹಾಕಿದ್ರು. ಹೈಕೋರ್ಟ್ಗೆಲ್ಲ ಹಾಕಿ ಬಂದ್ ಆಗಿದೆ. ಕೆಲವು ಕಡೆ ಕಳ್ತನದಿಂದ ಮಾಡ್ತಾ ಇದಾರೆ. ಅದು ಕೂಡ ಬಂದ್ ಆಗಂಟ ನಿರಂತರ ಹೋರಾಟ ಮಾಡ್ಬೇಕಂತ ನಮ್ಮ ಅನಿಸಿಕೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಯಾರು ಬೆಟ್ಟಿಂಗ್ ಆಟ ಆಡಿಸ್ತಾರೆ 1 ಕೋಟಿ ರೂಪಾಯಿ ದಂಡ, 7 ವರ್ಷ ಜೈಲ್ ಅಂತೇಳಿ ಆದೇಶ ಮಾಡಿದ್ದಾರೆ ಮೋದಿಯವರು. ಅದರ ಮುಖಾಂತರ ಎಲ್ಲ ಕಡೆ ಸ್ವಲ್ಪ ಭಯದಿಂದ ಬಂದ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಈ ತರ ಪಪ್ಪಿ ಅಂತವ್ರನ್ನ ಸಾಕಷ್ಟು ಜನ ಇದ್ದಾರೆ, ಅಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ನಾವು ನಮ್ಮ ಕಡೆ ಸೇನೆ ದನಿ ಎತ್ತಿದೆ. ಈ ಅಧಿವೇಶನದಲ್ಲಿ ಕೂಡ ನಾವು ಬೆಳಗಾವಿಗೆ 1000 ಜನ ಹೋಗ್ತೀವಿ. ಇನ್ನ ಅಂತಾರೆ ಎಲ್ಲೆಲ್ಲಿ ಆಟ ಆಡಿಸ್ತಾ ಇದಾರೆ, ಕೋರಮಂಗಲಲ್ಲಿ ಸಾಕಷ್ಟು ಗೇಮ್ಗಳು ಆಡಿಸ್ತಾ ಇದ್ದಾರೆ ಅಂತ ಕಂಪನಿ ವಿರುದ್ಧ ನಾವು ಹೋರಾಟ ಮಾಡಿ ಅವ್ರನ್ನೆಲ್ಲ ಕಾನೂನುಬದ್ಧವಾಗಿ ಅರೆಸ್ಟ್ ಮಾಡಿಸ್ತೀವಿ. ಸರ್, ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಸೊ ಕರ್ನಾಟಕ ಸರ್ಕಾರ ಏನಿದೆ ಅದರಿಂದ ಯಾವುದೋ ಒಂದು ಸೇವೆ ನಮಗ್ ಸಿಗ್ತಾ ಇಲ್ಲ, ಸೊ ಇನ್ನೂರಿಂದ ನಾವು ವಂಚಿತರಾಗ್ತಿದ್ದೀವಿ ಅಂತ ಹೇಳ್ಕೊಳೋದಾದ್ರೆ ಏನಿಂದ, ಇಲ್ಲ ತೃಪ್ತಿ ಆಗಿದೆಯಾ ನಿಮ್ಗೆ? ನಮಗೆ ತೃಪ್ತಿ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬಡ ಕುಟುಂಬದವ್ರ ರೈತರು ಸಾಕಷ್ಟು ಜನ ಇದ್ದಾರೆ. ಮೊನ್ನೆ ಮಳೆ ಬಂದ್ಬಿಟ್ಟು ಎಷ್ಟೋ ರೈತರು ಭತ್ತ ಹಾನಿ ಆಯಿತು, ಕಡಲೆ ಹಾನಿ ಆಯಿತು, ತೊಗರೆ ಮತ್ತೆ ಸಾಕಷ್ಟು ಮೆಣಸಿನಕಾಯಿ ಆಗಿರ್ಬೋದು, ಸಾಕಷ್ಟು ಕಾಟನ್, ಹತ್ತಿ ಎಲ್ಲ ಲಾಸ್ ಆಗಿ ರೈತರುಗಳು ಸಾಕಷ್ಟು ಜನ ಹಾಳಾದ್ರು. ಮೊನ್ನೆ ಗೂಳೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ರೈತರು. ಅದು ಆದ ನಂತರ ನಮ್ಮ ಶಾಸಕರುಗಳು, ಸಚಿವರುಗಳು ಏನು ಹೇಳ್ತಾರೆ ಅಂದರೆ ಕಿವಿ ಮಾತು, ನಾನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತೊಂಬನ್ನಿ ಕಂಪ್ನಿಗಳು, IT BT ಕಂಪ್ನಿ ಎಲ್ಲ ಬರೀ ಹಳೆ ಮೈಸೂರು, ಕೋಲಾರ, ಬೆಂಗಳೂರು ಕಂಪ್ನಿ ಮಾಡೋದಲ್ಲ. ನಾಡ ಕರ್ನಾಟಕ ಎಲ್ಲ ಅಖಂಡ ಕರ್ನಾಟಕದಲ್ಲಿ ಇದೀವಿ ನಾವು. ನಮ್ಮ ಭಾಗಕ್ಕೆ ಯಾಕೆ ನೀವು IT BT ತರ್ತಾ ಇಲ್ಲ, ಕಾರ್ಯಕ್ರಮಗಳು ಬರ್ತಾ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ, ಗಾರ್ಮೆಂಟ್ಸ್ಗಳು ಬರ್ತಾ ಇಲ್ಲ, ಎಲ್ಲ ಬರೀ ಬೆಂಗಳೂರು ತುಂಬಿದ್ರೆ ಉಸಿರಾಡೋಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಪರಭಾಷಕರೆಲ್ಲ ಬಂದು ಬೆಂಗಳೂರಲ್ಲಿ ಭೂಮಿಗಳು ಕಿತ್ಕೊಂತ ಇದ್ದಾರೆ, ವಿದ್ಯುತ್ ಕಿತ್ಕೊಂತ ಇದ್ದಾರೆ. ಎಲ್ಲ ಪರಭಾಷಕರುಗಳಿಗೆ ಉದ್ಯೋಗಗಳು ಕೊಡ್ತಾ ಇದ್ದೀರಾ. ಕನ್ನಡ ಮಕ್ಕಳಿಗೆ, ಈ ನಾಡಿನ ಮಕ್ಕಳಿಗೆ ಕೆಲಸ ಕೊಡ್ತಾ ಇಲ್ಲ. ಡಾಕ್ಟರ್ ಸರೋಜಿನಿ ಮಹಿಷಿ ಹೇಳ್ತಾ ಇದೆ ಕನ್ನಡದ ಮಕ್ಕಳಿಗೆ 70% ಉದ್ಯೋಗಗಳು ಕೊಡ್ಬೇಕಂತೇಳಿ. ಆ ಕೆಲಸ ನೀವು ಮಾಡ್ತಾ ಇಲ್ಲ ಸರ್ಕಾರದವರು. 70% ಕನ್ನಡದ ಮಕ್ಕಳಿಗೆ, ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿ. ಬೆಂಗಳೂರಲ್ಲಿ ಸಾಕಷ್ಟು ಜನ ಕಲ್ಯಾಣ ಕನ್ನಡ, ಉತ್ತರ ಕನ್ನಡ ಜನ ಬಂದು ಇವತ್ತು ಗಾರೆ ಕೆಲಸಗಳು ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಅಂತ ಮಕ್ಕಳಿಗೆ ಗುರುತಿಸಿ ನೀವು ಕಡೆ IT BT ಕೆಲಸ ಕೊಡಿಸಿ. ಎಲ್ಲದರಲ್ಲಿ ಕಾಮಗಾರಿಕೆ ನಮ್ಮ ಭಾಗಕ್ಕೆ ಒಳ್ಳೆ ಉದ್ಯೋಗಗಳು ಕೊಡಿ. ನೀವು ಕೊಡ್ತಾ ಇಲ್ಲ. ಒಳ್ಳೆ ಕಾಲೇಜುಗಳಿಲ್ಲ, ಒಳ್ಳೆ ಮೆಡಿಕಲ್ ಕಾಲೇಜುಗಳಿಲ್ಲ, ಹಾಸ್ಪಿಟ್ಲ್ಗಳಿಲ್ಲ. ಸಾಕಷ್ಟು ನಮ್ಮ ಭಾಗದಲ್ಲಿ ಸುರ್ಪುರು, ಶಾಪುರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಅಲ್ಲೆಲ್ಲ ಆ ಕಡೆ ಬಂದರೆ ರೋಡ್ಗಳು ಸರಿ ಇಲ್ಲ. ಒಂದು ನಮ್ಮ ನಾಡಿನ ಮಕ್ಕಳು ಎಜುಕೇಷನಲ್ಲಿ ಭಾಳ ಹಿಂದೆ ಉಳಿದಾರೆ. ಎಲ್ಲ ಶಾಲೆಗಳು ಬಂದ್ ಮಾಡ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ. ಗಡಿ ಭಾಗದ ಸ್ಕೂಲ್ಗಳೆಲ್ಲ ಮುಚ್ತಾ ಇದ್ದಾರೆ. ಕನ್ನಡ ಶಾಲೆಗಳು ಮಕ್ಕಳು ಎಲ್ಲಿ ಓದ್ತಾರೆ ಎಜುಕೇಷನ್ ಹೇಳಿ? ಎಲ್ಲ ನಮ್ಮ ಕಡೆ ಎಲ್ಲ ಬಂದು ಗಾರೆ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದಾರೆ ಕಲ್ಯಾಣ ಕರ್ನಾಟಕ ಮಕ್ಕಳುಗಳು ಅಂತ. ಸಾಕಷ್ಟು ಅಭಿವೃದ್ಧಿಗಳಾಗಬೇಕು. ಮತ್ತೆ ಈ ಪರ್ಸೆಂಟೇಜ್ ಬಂದಾಗಬೇಕು. ಸರ್ಕಾರ ಅದ್ರ ಮೇಲೆ ಗಮನ ಹರಿಸ್ಬೇಕು. ಒಬ್ಬ ಕಾಂಟ್ರಾಕ್ಟ್ರು 30% 40% ಕೊಟ್ಬಿಟ್ಟು ಕೆಲಸ ಮಾಡಿ ಕಳಪೆ ಕಾಮಗಾರಿ ಮಾಡಲಿ, ಇನ್ನೇನು ಮಾಡ್ತಾರೆ ಅವರು? 30% 40% ತೊಗೊಂತೀರಿ ನೀವು. ಆಫೀಸರ್ಸ್ ತೊಗೊಂತಾನೆ, ಶಾಸಕರುಗಳು ತೊಗೊಂತಾರೆ. ಕೆಲಸ ಅಲ್ಲಿ ಒರಿಜಿನಲ್ ಕೆಲಸ ಬರುತ್ತಾ? ಬರಲ್ಲ. ಕಳಪೆ ಕೆಲಸ ಆಗ್ತಾ ಇದೆ. ರಸ್ತೆಗಳಾಗಿರ್ಬೋದು, ಗುಂಡಿಗಳು 1 ವರ್ಷ ಕೆಲಸ ಮಾಡಿರ್ತಾರೆ, 6 ತಿಂಗಳಲ್ಲಿ ಗುಂಡಿಗಳು ಬೀಳುತ್ತೆ, ಡಾಂಬರೀಕರಣ ಕಿತ್ತೋಗುತ್ತೆ. ಸಾಕಷ್ಟು ಇವೆಲ್ಲ ಇದೆ. ಆಮೇಲೆ JJM ವರ್ಕ್ ಅಂತ ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. JJM ವರ್ಕ್ ಅಂದ್ರೆ ಜಲಜೀವನ ಮಿಷನ್, ಮನೆ ಮನೆಗೆ ನೀರು ಬರಬೇಕು, ಕೊಳೆ ಅಂತೇಳಿ. ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಅಧಿಕಾರಿಗಳು ಬಿಲ್ ಆರ್ಡರ್ ಮಾಡ್ತಾರೆ. ಅಧಿಕಾರಿ ಅರ್ಧ ಎತ್ಕೊಂತಾರೆ, ಕೆಲಸ ಮಾಡೋರು ಅರ್ಧ ಎತ್ಕೊಂತಾರೆ. ಅಭಿವೃದ್ಧಿಗಳು ಮನೆ ಮನೆಗೆ ಕೊಳೆ, ಕೆಲವು ಕಡೆ ಎಲ್ಲ ಕೊಳೆನೇ ಕುಡಿಸಿಲ್ಲ, ನೀರು ಬಂದಿಲ್ಲ, ಸ್ಕ್ಯಾಮ್ ಆಗಿದೆ. ಸಾಕಷ್ಟು ಈ JJM ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರ. ಏನು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಇದಕ್ಕೆ ಸಚಿವರು, ಕೂಡಲೇ ಅವ್ರಿಗೆ ನಾವು ಹೇಳ್ತಾ ಇದೀವಿ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಸಾಕಷ್ಟು ಕಡೆ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದು ಅಭಿವೃದ್ಧಿಗಳಾಗಿಲ್ಲ.